ಜಾಲಿ ಫಿಲಿಂಗೆ ಜೈ, ಜಾಲಿ ಫಿಲಿಂಗೆ ಜೈ. देखो ತಿನ್ನಕ್ಕಾಗಲ್ಲ. ಹಿಂದೆ ಹುಡುಗ ನಮ್ಮ ಹುಡುಗ ಇವತ್ತು ಇಲ್ಲಿಂದ ನಮ್ಮ ನಮ್ಮ ಟಿ ವೆಂಕಟಾಪುರ ಒಂದು ಹಳ್ಳಿಯಿಂದ ಸಣ್ಣ ಹಳ್ಳಿಯಿಂದ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ಬೆಂಗಳೂರಲ್ಲಿ ಬಂದು ಈಗ ಒಂದು ಸಿನಿಮಾ ಒಂದು ನಾಯಕ ನಟನಾಗಿ ಒಂದು ನಿರ್ದೇಶಕನಾಗಿ ಹೊರಹೊಮ್ಮಿದ್ದಾನೆ ಅಂದ್ರೆ ನಮ್ಗೆಲ್ಲರೂ ಕೂಡ ತುಂಬಾ ಹೆಮ್ಮೆ ಪಡುವಂತ ಒಂದು ಸಂತೋಷದ ದಿನವಾಗಿದೆ. ದಯವಿಟ್ಟು ನಮ್ಮ ಮುಳಬಾಗಿಲು ಎಲ್ಲಾ ಜನತೆಗೂ ನಾನು ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಹುಡುಗ, ನಮ್ಮ ಮನೆ ಮಗ, ಇದನ್ನ ನೀವೆಲ್ಲರೂ ಬಂದು ಸಿನಿಮಾ ನೋಡುವ ಮುಖಾಂತರ ಇವನ್ನ ಬೆಳೆಸಬೇಕು, ಇವನ್ನ ಆಶೀರ್ವಾದ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಈ ತರ ನಮ್ಮ ತಾರುಷ್ತರ ಪ್ರತಿಯೊಂದು ಪ್ರತಿಭೆಗಳು ಬರಬೇಕು. ಅದಕ್ಕೆ ನಾವು ಎಲ್ಲಾ ರೀತಿ ಕೂಡ ನಾವು ಅವರ ಬೆಂಬಲವಾಗಿ ನಾವು ಕೂಡ ನಾವು ಸಪೋರ್ಟ್ ಆಗಿ ನಾವು ಇರ್ಬೋದು, ನಮ್ಮ ಮುಳಬಾಗಿಲಿನ ಎಲ್ಲಾ ನಮ್ಮ ಜನತೆ ಇರ್ಬೋದು, ನಮ್ಮ ನಾಯಕರು ಇರ್ಬೋದು, ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ನಾವೆಲ್ಲರೂ ಕೂಡ ಸಪೋರ್ಟ್ ಇರ್ತೀವಿ. ಎಲ್ಲರೂ ಕೂಡ ಬೆಳಿಬೇಕು. ನಮ್ಮ ಮುಳಬಾಗಿಲು ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಅತ್ಯುನ್ನತಕ್ಕೆ ಮಟ್ಟಕ್ಕೆ ಹೋಗ್ಬೇಕನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ಬಂದು ಇಂದಿನಿಂದ ನಮ್ಮ ನಟರಾಜ ಟಾಕೀಸ್ ಅಲ್ಲಿ ನಾವು ಒಂದು ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಂದು ಸಿನಿಮಾವನ್ನು ನೋಡಿ, ಇದು ಕುಟುಂಬ ಸಮೇತ ನೋಡುವಂತ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ನೋಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತಾನೆ. ಮುಂದಿನ ದಿನಗಳಲ್ಲಿ ನಮ್ಮ ತಾರುಷ್ ಅವರಿಗೆ ನಾನು ಇದನ್ನ ಬಯಸ್ತಾ ಇದ್ದೇನೆ. ಈ ನಮ್ಮ ಜಾಲಿ ಸಿನಿಮಾ 100 ದಿನ ದಿನೋತ್ಸವ ಆಚರಣೆ ಮಾಡಬೇಕು. ಮತ್ತೆ ನಾವು ಕೂಡ ಮತ್ತೆ ನಾವು ಎಲ್ಲ ನಮ್ಮ ಜನತೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ನಟರಾಜ ಟಾಕೀಸ್ ಹತ್ರ ಬಂದು 100 ದಿನದ ಸಂಭ್ರಮಾಚರಣೆ ಮಾಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ನಮ್ಮ ತಾರುಷ್ ಅವ್ರನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ. ನಮಸ್ಕಾರ ಬಂಧುಗಳೇ. ಈಗಿನ ಒಂದು ಚಲನಚಿತ್ರ ಪರಿಸ್ಥಿತಿ ಹೆಂಗಿದೆ ಅಂತ ನಮಗೆಲ್ಲರೂ ಕೂಡ ಗೊತ್ತಿದೆ. ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರ ಯಾವ ರೀತಿ ಹೋಗ್ತಾ ಇದೆ ನೋಡ್ತಾ ಇದೆ. ಅದರಿಂದ ಇಂಥ ಹೊಸ ಪ್ರತಿಭೆಗಳು ಬಂದಾಗ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಏನೇ ಒಂದು ಸಣ್ಣ ಪುಟ್ಟ ಏನೇ ಇದ್ರೆ ಕೂಡ ನಾವು ಕೂಡ ಸಪೋರ್ಟ್ ಮಾಡಿ ಅದನ್ನ ಉಳಿಸ್ಬೇಕು, ಅದನ್ನ ಬೆಳೆಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಟರಾಜ ಟಾಕೀಸ್ ಅಲ್ಲಿ ಇವತ್ತು ಏನ್ ಶೋ ಇದೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಉಚಿತವಾಗಿ ಟಿಕೆಟ್ ಅನ್ನ ಕೊಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ಜನತೆಗಳೆಲ್ಲ ಬಂದು ಅದನ್ನ ದಯವಿಟ್ಟು ನೋಡಿ ಅದನ್ನ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿ ನಮ್ಮ ತಾರುಷ್ನ ಬೆಳೆಸ್ಬೇಕಂತ ನಾವು ಕೇಳ್ಕೊಳ್ತೀವಿ. ಮೂಡಲಬಾಗಿಲು ಅಂತ ಪ್ರಸಿದ್ಧವಾಗಿ ಇಷ್ಟೊಂದು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಒಳ್ಳೆ ಪ್ರಸಿದ್ಧಿ ಆಗಿರ್ತಕ್ಕಂಥ ಈ ಸ್ಥಳದಲ್ಲಿ ತಾರುಷ್ ಅಂತ ಒಂದು ಹುಡುಗ ಕಷ್ಟಪಟ್ಟು ಬೆಳೆದು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಫಿಲ್ಮ್ ಫೀಲ್ಡ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಫಿಲ್ಮ್ ಫೀಲ್ಡ್ ಅಲ್ಲಿ ಎಷ್ಟೆಷ್ಟು ಕಷ್ಟ ಆಗುತ್ತೆ ಬೆಳಿಬೇಕಾದ್ರೆ. ಅಷ್ಟು ಕಷ್ಟಗಳನ್ನ ನಿಭಾಯಿಸಿ ಬೆಳೆದು ಒಂದು ಮಟ್ಟಕ್ಕೆ ತಗೊಂಬಂದು ನಿಂತು ಇವತ್ತೊಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಅದ್ರಲ್ಲಿ ಆಕ್ಟ್ ಮಾಡಿ ಹೀರೋ ಆಗಿ ಇವತ್ತು ಮುಳಬಾಗಿಲು ಪ್ರದರ್ಶನ ಕೊಡ್ತಾ ಇದ್ದಾರೆ. ಅವ್ರಿಗೆ ಸದಾಕಾಲ ಈ ಚಿತ್ರದಲ್ಲೂ ಮತ್ತು ಸದಾಕಾಲ ಎಲ್ಲಾ ಚಿತ್ರರಂಗದಲ್ಲೂ ಯಶಸ್ವಿ ಸಿಗಲಿ, ಒಳ್ಳೇದಾಗ್ಲಿ, ಮುಳಬಾಗಿಲು ಕೀರ್ತಿ ಹಂಗೆ ಬೆಳೀಲಿ. ಮುಳಬಾಗಿಲಿನ ಮಣ್ಣು, ಇಲ್ಲಿನ ಧಾರ್ಮಿಕತೆ, ಆಧ್ಯಾತ್ಮಿಕತೆ ಶಕ್ತಿ ಅವ್ರಿಗೆ ಬಲವಾಗಿ ನಿಂತು ಅವ್ರ ಮುಂದೆ ಬೆಳೀಲಿ ಅಂತ ಹೇಳಿ ನಾನು ಆಶೀರ್ವದಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸೂರ್ಯ ನಮ್ಮ ಫಸ್ಟ್ ಕರ್ನಾಟಕದಲ್ಲಿ ಹುಟ್ಟೋದು ನಮ್ಮ ಮುಳಬಾಗಿಲು ತಾಲೂಕಲ್ಲೇ. ಆ ಸೂರ್ಯ ಹೆಂಗ್ ಹುಡ್ತಾನೋ ಕರ್ನಾಟಕ ಎಲ್ಲಿ ಬೆಳಗ್ತಾನೋ ಆ ತರ ತಾರುಷ್ ಬೆಳಗ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಒಂದು ತಾರುಷ್ ಅಲ್ಲ, NTR ತರ ಬೆಳಿಬೇಕು. ಸ್ವಯಂ ಕೃಷಿಯಿಂದ ನಮ್ಮ ಮುಳಬಾಗಿಲು ತಾಲೂಕು ಪಿಚ್ಗುಂಡ್ಲಲ್ಲಿ ತಾರುಷ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದ್ರೆ ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಅವರ ಕಷ್ಟ, ಅವರು ಚಿಕ್ಕ ವಯಸ್ಸಿಂದ ಅವರು ಬೆಳೆದಿರೋ ರೀತಿ, ಅವ್ರು ಒಳ್ಳೆ ಹೀರೋ ಆಗ್ತಾರಂತ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಫಸ್ಟ್ ನಮ್ಮ ತಾಲೂಕು ಏನಿದೆಯೋ ಮೂಡಲಬಾಗಿಲು ಇಲ್ಲಿಂದಾನೆ ಶುರುವಾಗಿ ಕರ್ನಾಟಕ ಎಲ್ಲ ಅವರು ಕಾಣಿಸ್ಬೇಕು. ಮತ್ತೆ ನಮ್ಮ ಮುಳಬಾಗಿಲು ತಾಲೂಕು, ನಮ್ಮ ಕೋಲಾರ ಡಿಸ್ಟಿಕ್ ಅವ್ರಿಗೆ ಹೇಳೋದು ಏನಂದ್ರೆ, ನಮ್ಮ ಭೂಮಿ ನಮ್ಮ ಚಿನ್ನದ ನಾಡಿನ ಹೀರೋ ಆಗಿದ್ದಾನೆ. ಎಲ್ರೂ ಬಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಫಸ್ಟ್ ನಮ್ಮಿಂದಾನೆ ಬೆಳೆಸೋಣ, ಮತ್ತೆ ಕರ್ನಾಟಕ ಎಲ್ಲ ಬೆಳೀಲಿ ಅಂತ ಹೇಳಿ ನಮ್ಮ ಇಂಡಿಯಾಗೆ ಒಳ್ಳೆ ಹೀರೋ ಆಗ್ಬೇಕಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಮುಳಬಾಗಿಲು ತಾಲೂಕಿನ ಹುಡುಗ ತಾರುಷ್ ಸ್ವಯಂ ನಿರ್ದೇಶನದಲ್ಲಿ ನಾಯಕ ನಟರಾಗಿ ನಟಿಸಿ ನಿರ್ದೇಶಿಸಿದಂಥ ಜಾಲಿ ಅನ್ನೋ ಈ ಸಿನಿಮಾ ಈ ದಿನ
ಮುಳಬಾಲ್ ತಾಲೂಕಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಅವರು ನಮ್ಮ ಸುಂದರ್ ಅವರಿಗೆ ಚಿಕ್ಕಂದಿಂದನೂ ಪರಿಚಯ. ಅವ್ರ ಮನೆ ಹತ್ರ ನಮ್ಮ ಮುಳಬಾಲ್ನಿಂದ ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಅಲ್ಲಿ ಸಿನಿಮಾ ಫೀಲ್ಡ್ ಅಲ್ಲಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ, ಒಂದು ಸಿನಿಮಾ ನಾಯಕ ನಟನಾಗಿ ನಿರ್ದೇಶನ ಅಂದು ತುಂಬಾ ಕಷ್ಟ. ಆ ನಿರ್ದೇಶನ ಮಾಡ್ತಾ ಇದಾರೆ. ನಮ್ಮ ತಾಲೂಕಿಗೆಲ್ಲ ನಮ್ಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ. ಅವ್ರಿಗೆ ಇನ್ನೂ ಮುಂದೆ ಈ ಒಂದು ಸಿನಿಮಾ ಫೀಲ್ಡ್ ಅಲ್ಲಿ ಶುಭವಾಗ್ಲಿ ಅಂತ ಈ ಮೂಲಕ ಕೋರ್ಕೊಳ್ತೇವೆ. ಮುಳಬಾಗಲದ ಕ್ಷೇತ್ರದ ಎಲ್ಲಾ ಜನರಿಗೆ ಈ ತಾರುಷ್ ಮಾಡುವ ನಮಸ್ಕಾರಗಳು. ಏನಂದ್ರೆ ಇವತ್ತು ನಮ್ಮ ಜಾಲಿ ಚಿತ್ರ ಬಿಡುಗಡೆ ಈಗಾಗಲೇ ಆಗಿದೆ. ಇದು 2ನೇ ದಿನ. ಮತ್ತೆ ಇಲ್ಲಿ ಏನಂದ್ರೆ ನಮ್ಮ ತಂದೆಯವರು ಹುಟ್ಟಿದ ಊರು. ಸೊ ಮೊದಲನೇದಾಗಿ ನನಗೆ ಅಪೇಕ್ಷೆ ಏನಂತ ಹೇಳಿದ್ರೆ, ಇಲ್ಲಿ ವಿಶೇಷವಾಗಿ ಪ್ರದರ್ಶನ ಕಾಣಬೇಕು. ಅದ್ರ ಮೂಲಕ ಸಂಪೂರ್ಣ ಬೆಂಬಲ ನಮ್ಮ ಸಿಗೇಳಿ ಸುಂದರಣ್ಣ ಅವರು ನೀಡಿದ್ದಾರೆ. ಇವತ್ತು ಉಚಿತವಾಗಿ ಟಿಕೆಟ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಮತ್ತೆ ಇನ್ನ ಇದೇ ವಾರ ಪೂರ್ತಿ ಪ್ರದರ್ಶನ ಕಾಣ್ತಾ ಇರುತ್ತೆ. ಎಲ್ಲರೂ ಬಂದು ಸಿನಿಮಾನ ನೋಡ್ಬೇಕು, ಮತ್ತೆ ಹೊಸ ಪ್ರದೀಪಿನ ಬೆಳೆಸ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಆಗ್ತಾ ಇರೋ ಬಿರುಕುಗಳನ್ನ ತೋರಿಸಿದಿರಿ. ಒಂದು ಒಳ್ಳೆ ಮೆಸೇಜ್ ಇದೆ, ಲವ್ ಸ್ಟೋರಿ ಇದೆ, ಹಾಗೂ ಮತ್ತೆ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ಲಾನು ಇದೆ. ಸೊ ಎಲ್ಲಾನು ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಸೊ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅದು ನಮ್ಮ ಕೈಗಳಲ್ಲಿದೆ, ನಮ್ಮ ಪ್ರಜೆಗಳ ಕೈಯಲ್ಲಿದೆ. ಯಾರೇ ಆಗ್ಲಿ ಒಂದು ಬಡ ಕುಟುಂಬದಿಂದ ಹೋಗ್ಬೇಕಂದ್ರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಒಂದು ಸಪೋರ್ಟ್ ಕೊಟ್ಟು ಅವ್ನು ಸ್ವಲ್ಪ ಇನ್ನೂ ಮುಂದೆ ನಡೆಸ್ಬೇಕು ಅಂತ ಹೇಳಿ ಕೋರುತ್ತಿದ್ದೇನೆ. ಟ್ಯಾಲೆಂಟ್ ಅಲ್ಲಿ ಪೇಂಟಿಂಗ್ ಆಗಲಿ ಎಲ್ಲ ಅದ್ಭುತವಾಗಿ ಸಿಕ್ಕಿದ್ದಾರೆ. ನಮ್ಮ ಬಡ ರೈತ ಯೂತ್ ಅಂತ ತಾರಸಿ ಅವರು ಬೆಂಗಳೂರಿಗೆ ಹೋಗಿ ಸುಮಾರಷ್ಟು ದಿವಸಗಳಲ್ಲಿ ಕಷ್ಟ ಬಿದ್ದಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಷ್ಟ ಬಿದ್ದು ಇವತ್ತು ಒಂದು ಜಾಲಿಯನ್ನು ಮೂವಿ ತೆಗೆದು ಒಳ್ಳೆ ಡ್ಯಾನ್ಸ್ಗಳಾಗಲಿ ಒಳ್ಳೆ ಸಾಂಗ್ ಆಗಲಿ ಎಲ್ಲ ಕಷ್ಟ ಬಿದ್ದು ಮಾಡಿದ್ದಾರೆ. ಇದನ್ನು ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಮುಳಬಾಗಿಲು ತಾಲೂಕಿಂದ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಇನ್ನೂ ಒಳ್ಳೆ ಸ್ಟೇಜ್ ಹೋಗ್ಬೇಕಂತ ಹೇಳ್ಬಿಟ್ಟು ಮಾತಾಡ್ತಾ ನಾನು ಪಂಚಾಯಿತಿ ವೆಂಕಟಾಪುರ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ಕನ್ನಡ ಪಿಕ್ಚರು ಬಂದಿದ್ದಾನೆ. ಅದು ಚೆನ್ನಾಗಿ ನಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ದಿವಸ ನಡಿಬೇಕಂತ ಹೇಳ್ಬಿಟ್ಟು ಎಲ್ಲ ಕೋರ್ಕೊಳ್ತಾ ಇದ್ದೀವಿ. ನಾವು ಯಾಕೆಂದರೆ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಬೇಕು. ಬಡ ಕುಟುಂಬದಿಂದ ಬಂದಿರೋ ಊಟ ಇವತ್ತು ಪಿಕ್ಚರ್ ತೆಗಿಬೇಕಂದ್ರೆ ನಮಗೂ ಎಲ್ಲರಿಗೂ ಸಂತೋಷ ಆಗುತ್ತೆ. ಎಲ್ಲರೂ ನಾವು ಜಾಸ್ತಿ ಪಿಕ್ಚರ್ ಕನ್ನಡ ಪಿಕ್ಚರ್ ತೆಗಿತಾನೆ ಇರಬೇಕು.